ನಮಸ್ಕಾರ ಎಲ್ರಿಗೂ. ನಮ್ಮ ಭೂಮಿ ನಮ್ಮ ಹಕ್ಕು, ಈ ಗುಂಪಿನ ಹೆಸರೇ ಎಷ್ಟು ಚೆನ್ನಾಗಿದೆ ಅಲ್ವಾ. ನಾವು ಸಂವಿಧಾನದ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ತುಂಬ ಮಾತಾಡ್ತೀವಿ. ಸೊ ಎಲ್ಲರೂ ತಿಳ್ಕೊಬೇಕಾಗಿರೋ ಒಂದು ವಿಷಯ ಅಂದರೆ ನಮ್ಮ ಭೂಮಿ ಕೂಡ ನಮ್ಮ ಮೂಲಭೂತ ಹಕ್ಕು. ರೈತರೇ ಮತ್ತು ಸ್ನೇಹಿತರೆ, ನಾವು ಸಾಮಾನ್ಯವಾಗಿ ಒಂದು ನಮ್ಮ ದೇಶ ಮತ್ತು ನಮ್ಮ ರಾಜ್ಯ ಇರ್ಬೋದು ಬಂದರೆ ನಾವು 3 ವಿಷಯಗಳ ಬಗ್ಗೆ ಸಾಮಾನ್ಯವಾಗಿ ಯಾವಾಗಲೂ ಹೊಡೆದಾಡೋದು: ನೆಲ, ಜಲ, ಭಾಷೆ ಅಂತ. ಭಾಷೆ ಅಂತ ಬಂದಾಗ ಉದಾಹರಣೆಗೆ ಈ ಮಧ್ಯ ನಾವು ಕೇಳ್ಪಟ್ಟಿದ್ದೀವಿ, ಸೋನು ನಿಗಮ್ ಅವ್ರದ್ದೊಂದು ಕಾನ್ಸರ್ಟ್ ನಡೀತು. ಅಲ್ಲಿ ನಮ್ಮ ಕನ್ನಡ ಹಾಡು ಆಡಲಿಲ್ಲ ಅಂತ ನಾವು ಅದನ್ನು ಕೋರ್ಟ್ವರೆಗೂ ತೊಗೊಂಡೋದ್ವಿ. ನಮ್ಮ ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಕೋರ್ಟ್ವರೆಗೂ ತೊಗೊಂಡೋದ್ವಿ. ಮತ್ತು ಅವರು ನಮ್ಮನ್ನು ಕರ್ನಾಟಕದ ಎಲ್ಲರಿಗೂ ಕ್ಷಮೆ ಕೇಳೋ ರೀತಿ ಮಾಡಿದ್ವಿ. ಮತ್ತು ಈ ಕಮಲ್ ಹಾಸನ್ದು ಒಂದು ಉದಾಹರಣೆ ಇದೆ. ಅವರು ಏನು ನಮ್ಮ ಕರ್ನಾಟಕದ ಅಸ್ತಿತ್ವದ ಬಗ್ಗೆ ಮಾತಾಡಿದಾಗ ಅವರ ಚಿತ್ರದ ಬಿಡುಗಡೆಗೆ ನಾವು ಬ್ಯಾನ್ ಮಾಡಿಸಿದ್ವಿ. ಕೋರ್ಟ್ಗೆ ಹೋಗಿ ಹೋರಾಡಿ ಅವರ ಚಿತ್ರ ಬಿಡುಗಡೆಗೆ ಬ್ಯಾನ್ ಮಾಡಿಸಿದ್ವಿ. ಜಲ ಅಂತ ಬಂದಾಗ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ನೀರು ನೆರೆ ತಮಿಳ್ನಾಡಿಗೆ ಹೋಗಬಾರ್ದು ಅಂತ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟಕ್ಕೂ ಹೋಗಿ ಅದನ್ನು ಕೂಡ ಅವ್ರಿಗೆ ಅದನ್ನು ಬಿಡೋಕ್ಕೆ ಮುಂಚೆ ತುಂಬ ಹೋರಾಟಗಳು ಮಾಡಿದೆ. ತುಂಬ ಈಗ ಕಾವೇರಿ ಹೋರಾಟ ಹಿಂದಿನಿಂದ ನಾವು ನಮ್ಮ ರಾಜಕಾರಣಿಗಳಿರ್ಬೋದು, ನಮ್ಮ ನಟರಿರ್ಬೋದು, ನಮ್ಮ ಎಲ್ಲರೂ ಸೇರಿ ನಾವೆಲ್ಲ ನಮ್ಮ ರಾಜ್ಯಾದ್ಯಂತ ಎಲ್ಲ ಸೇರಿ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ವಿ. ಆದರೆ ನನ್ನ ಒಂದು ಅನಿಸಿಕೆ ಏನಂದರೆ, ಇದೆಲ್ಲ ನಮ್ಮ ಸಾಮೂಹಿಕ ಒಂದು ಎಲ್ಲರಿಗೂ ಸೇರಿರುವಂಥದ್ದು ಜಲ ಮತ್ತು ಭಾಷೆ ಅನ್ನೋದು. ನೆಲ ಅಂತ ಬಂದಾಗ ನಮ್ಮ ವೈಯಕ್ತಿಕ ಭೂಮಿಗಳನ್ನ ನಾವಿಷ್ಟು ಉದಾರಿಗಳಾಗಿ ಯಾಕೆ ಬಿಟ್ಕೊಡೋಕೆ ರೆಡಿ ಆಗ್ತಾ ಇದ್ದೀವಿ? ಯಾಕೆ ನಾವು ಅದರ ವಿರುದ್ಧ ನಾವು ಯಾರು ಧ್ವನಿ ಎತ್ತದಿರಾ ಇಷ್ಟು ಉದಾರಿಗಳಾಗಿ ನಾವು KDB ನಮ್ಮ ಭೂಮಿನೆಲ್ಲ ತನ್ನ ಬಲೆಗೆ ತೆಗೆದುಕೊಳ್ತಾ ಇರೋವಾಗ ನಾವು ಯಾಕೆ ಇಷ್ಟು ಉದಾರಿಗಳಾಗಿ ಅವ್ರಿಗೆ ಬಿಟ್ಟು ಕೊಡೋಕೆ ರೆಡಿ ಆಗ್ತಾ ಇದ್ದೀವಿ? ನಾವ್ಯಾಕೆ ನಮ್ಮಲ್ಲಿ ಕಿಚ್ಚು ಬರ್ತಾ ಇಲ್ಲ? ನಾವ್ಯಾಕೆ ಅದರ ವಿರುದ್ಧ ಹೋರಾಡೋಕ್ಕೆ ನಾವು ಮುಂದಾಗ್ತಾ ಇಲ್ಲ? ದಯವಿಟ್ಟು ರೈತರೇ, ನಾನು ಹೇಳೋದೇನೆಂದರೆ, ರೈತರ ಸ್ನೇಹಿತರು ಎಲ್ಲರೂ, ಭೂಮಿ ಇರೋರು ಇಲ್ಲದೆ ಇರೋರು ಯಾರೇ ಆಗಿರಲಿ, ಯಾಕಂದರೆ ಭೂಮಿ ಇರೋನೇ ಅಲ್ಲ ಇವತ್ತು ಕಳ್ಕೊಳ್ತಾ ಇರೋದು. ಭೂಮಿ ಇಲ್ಲದೆ ಇರೋನು ಕೂಡ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ನಮ್ಮ ಮೇಲೆ, ಭೂಮಿ ಇರೋರ ಮೇಲೆ ಅವಲಂಬಿತವಾಗಿರ್ತಾನೆ. ಆಹಾರ, ಗಾಳಿ, ನೀರು ಎಲ್ಲದಕ್ಕೂ ಅವರು ಕೂಡ ಅವಲಂಬಿತರೆ ನಮ್ಮ ಮೇಲೆ. ಸೊ ಅದಕ್ಕೆ ದಯವಿಟ್ಟು ಎಲ್ಲರಲ್ಲೂ ಒಂದು ನನ್ನ ಮನವಿ, ದಯವಿಟ್ಟು ಎಲ್ಲರೂ, ಮುಖ್ಯವಾಗಿ ಹೆಂಗಸರು ಎಲ್ಲರೂ ನಾಳೆ ಬೈಕ್ ರ್ಯಾಲಿಗೆ ತಂಡೋಪ ಬನ್ನಿ, ಸಾವಿರಾರು ಸಂಖ್ಯೆಯಲ್ಲಿ ಬನ್ನಿ. ನಾಳೆ ಒಂದು ಬೈಕ್ ರ್ಯಾಲಿನ ನಾವು ಯಶಸ್ವಿಗೊಳಿಸಿದ್ದೇವೆಂದರೆ ಮುಂದಿನ ನಮ್ಮ ಹೋರಾಟಕ್ಕೆ ಅದು ಒಂದು ಇನಿಷಿಯೇಟ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಬನ್ನಿ.